Hello, dear friends. Welcome to Sahithya Radhana channel. And today we are going to learn some more questions and answers and other information. So, ಇವತ್ತಿನಗೂ ಕೂಡ 2018 ಕ್ವೆಶನ್ ಪೇಪರ್ ಅನಾಲಿಸಿಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದರ ಜೊತೆಗೆ ಇಲ್ಲಿವರೆಗೂ ನಾವು 8 ಪಾರ್ಟ್ಸ್ ಅನ್ನ ಕಂಪ್ಲೀಟ್ ಮಾಡಿದೀವಿ ಅಂಡ್ ದಿಸ್ ಇಸ್ ದಿ 9th ಪಾರ್ಟ್. So far, we have discussed the various questions and answers. ಅದ್ರ ಜೊತೆಗೆ ಇದು ಕ್ವೆಶನ್ ಪೇಪರ್ ಅನಾಲಿಸಿಸ್ ಅಂದ್ರೆ ಕೇವಲ PU ಎಕ್ಸಾಮ್ಸ್ಗೆ ಮಾತ್ರ ಹೆಲ್ಪ್ ಆಗೋದಲ್ದೇನೆ NET, KSET, GPT, HSTR ಎನಿ ಕೈಂಡ್ ಆಫ್ ಲಿಟ್ರೇಚರ್ ಎಕ್ಸಾಮ್ಗಳಿಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಇನ್ನ ವಿಡಿಯೋಸ್ನ ನೋಡಿಲ್ಲ ಬೇಗ ಬೇಗ ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ಗೋಯಿಂಗ್ ಟು ಕಂಟಿನ್ಯೂ ದ ಕ್ಲಾಸ್, ಸೊ ದೆರ್ ಇಸ್ ಅನ್ ಅನೌನ್ಸ್ಮೆಂಟ್ ದಟ್ ಐ ಹ್ಯಾವ್ ಗಿವನ್ ಯು ದ ಲಿಂಕ್ ಆಫ್ ಟೆಲಿಗ್ರಾಮ್. ನನ್ನ ಚಾನಲ್ನ ಟೆಲಿಗ್ರಾಮ್ ಲಿಂಕ್ ನ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಹಾಗೆ ಇಷ್ಟು ದಿನವರೆಗೂ ಎಲ್ಲರೂ ಕೇಳ್ತಾ ಇದ್ರಿ ಮ್ಯಾಮ್ ನೋಟ್ಸ್ ಕೊಡಿ ಅಂತ. ಸೊ ನಾನು ಇವಾಗ ಅದರಲ್ಲಿ ನೋಟ್ಸ್ ಒಂದೊಂದೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಯು ಕ್ಯಾನ್ ಜಾಯಿನ್ ದ ಗ್ರೂಪ್ ಥ್ರೂ ಟೆಲಿಗ್ರಾಮ್ ಚಾನಲ್. ಸೊ ವೆಲ್ಕಮ್ ಟು ಟೆಲಿಗ್ರಾಮ್ ಚಾನಲ್ ಆಲ್ಸೋ. ಸೊ ಅಲ್ಲಿ ನಿಮ್ಗೆ ಎಲ್ಲ ರೀತಿಯ ನೋಟ್ಸ್ಗಳನ್ನ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಯಾರೆಲ್ಲ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ನನ್ನ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಅನ್ನ ಕೊಟ್ಟು, ಅದೇ ರೀತಿ ಯಾರೆಲ್ಲ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಸೋ ಫಾರ್ ವಿ ಹ್ಯಾವ್ ಡಿಸ್ಕಸ್ಡ್ 60 ಕ್ವೆಶನ್ಸ್. ಓಕೆ, ಯಾ ಐ ಥಿಂಕ್ 60th ಕ್ವೆಶನ್ ಅನ್ನ ಹೇಳಿಲ್ಲ ಅನ್ಸುತ್ತೆ. ಸೊ ದಟ್ ಈಸ್ ಅಬೌಟ್ ಕ್ಯಾರೆಕ್ಟರ್. ಓಕೆ, ಎನಿವೇಸ್ ನಾನು ಅದನ್ನ ಹೇಳ್ತೀನಿ. ಸೊ 61 ಒನ್ ಅಂತ ಯಾವ್ದಪ್ಪ ಅಂದ್ರೆ ಸಿಂಬಲಿಸಮ್ ಈಸ್ ಬೇಸಿಕಲಿ ಡ್ಯಾಶ್. ಓಕೆ, ಅನ್ ಅಮೇರಿಕನ್ ಮೂವ್ಮೆಂಟ್, ಅ ಬ್ರಿಟಿಷ್ ಮೂವ್ಮೆಂಟ್, ಅ ಗ್ರೀಕ್ ಮೂವ್ಮೆಂಟ್, ಅ ಫ್ರೆಂಚ್ ಮೂವ್ಮೆಂಟ್. ಸೊ ಹಾಗಾದ್ರೆ ಇದ್ರಲ್ಲಿ ಏನ್ ಇನ್ಫಾರ್ಮೇಶನ್ ಎಲ್ಲ ಬರುತ್ತೆ, ಆನ್ಸರ್ ಯಾವುದು ಅಂತ ನೋಡ್ತಾ ಹೋಗೋಣ. ಎಸ್, ಸೊ 60th ಕ್ವೆಶನ್ ಏನಪ್ಪಾ ಅಂದ್ರೆ ದ ಪೀಪಲ್ ಇನ್ ಎ ನರೇಟಿವ್ ಆರ್ ಟಿಪಿಕಲಿ ಕಾಲ್ಡ್ ಡ್ಯಾಶ್ ಅಂತ ಇದೆ. ಸೊ ದಿಸ್ ಇಸ್ ಲೈಕ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ನರೇಟಿವ್ ಫ್ರೇಮ್ ಅಲ್ಲಿ ಬರುವಂತಹ ಏನೋ ಕ್ಯಾರೆಕ್ಟರ್ಸ್ ಅನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೆ. ಸೊ 61ಗೆ ನಾವು ಏನಂತ ಹೇಳಿದ್ವಿ, ಸಿಂಬಲಿಸಮ್ ಮೂವ್ಮೆಂಟ್ ಏನಂತ ಎಲ್ಲಿ ಶುರುವಾಗಿದ್ದು. The symbolism movement was a literary and artistic movement that originated in France in the late 19th century. ನೋಡಿ, ಇದು ಫ್ರಾನ್ಸ್ ಅಲ್ಲಿ ಆಗಿದಂತಹ ಒಂದು ಮೂವ್ಮೆಂಟ್ ಆಗಿರತ್ತೆ. ಸೊ ಹಾಗಾಗಿ ನಮ್ಗೆ ಆನ್ಸರ್ ಬಂದು ಫ್ರಾನ್ಸ್. ಸೊ emerging as a reaction against the rigid conventions of realism and naturalism, symbolism sought to express the inner experience, emotions, and spirituality rather than simply depicting the ಎಕ್ಸ್ಟರ್ನಲ್ ವರ್ಲ್ಡ್. ಸೊ ಇಲ್ಲಿ ಯಾವ ಮೂವ್ಮೆಂಟ್ ಅಗೇನ್ಸ್ಟ್ ಆಗಿ ಯಾವ ಮೂವ್ಮೆಂಟ್ ಬರ್ತಾ ಹೋಗುತ್ತೆ, ಸೊ ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಕ್ರೊನಾಲಜಿಕಲ್ ಆರ್ಡರ್ ಅಲ್ಲೂ ನೋಡ್ಬೇಕಾಗತ್ತೆ. ಅಂಡ್ ರೀಸನ್ಸ್ ಏನಿದೆ ಅದ್ರ ಬಿಹೈಂಡ್ ರೀಸನ್ಸ್ ಕೂಡ ನೀವು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಸೊ ರಿಯಲಿಸಮ್ ಅಂಡ್ ನ್ಯಾಚುರಲಿಸಮ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಲೈಕ್ ಇದ್ದದನ್ನ ಇದ್ದ ಹಾಗೆ ಹೇಳೋ ರೀತಿ ಮಾಡ್ತಾ ಇದ್ರು. ಬಟ್ ಸಿಂಬಲಿಸಮ್ ಅಲ್ಲಿ ಏನ್ ಮಾಡ್ತಾ ಹೋದ್ರು, ಸಿಂಬಲಿಸಮ್ ಸಾಟ್ ಟು ಎಕ್ಸ್ಪ್ರೆಸ್ ದಿ ಇನ್ನರ್ ಎಕ್ಸ್ಪೀರಿಯನ್ಸಸ್. ಓಕೆ, ಸೊ ಇನ್ನರ್ ಎಕ್ಸ್ಪೀರಿಯನ್ಸ್, ಎಮೋಷನ್ಸ್ ಅಂಡ್ ಸ್ಪಿರಿಚುವಾಲಿಟಿ ರಾದರ್ ದ್ಯಾನ್ ಸಿಂಪ್ಲಿ ಡಿಪಿಕ್ಟಿಂಗ್ ದಿ ಎಕ್ಸ್ಟರ್ನಲ್ ವರ್ಲ್ಡ್. ಸೊ ಎಕ್ಸ್ಟರ್ನಲ್ ವರ್ಲ್ಡ್ ಅನ್ನ ಅದಿರೋ ರೀತಿಯಾಗಿ ಹೇಳೋದು ಅನ್ನೋದು ರಿಯಲಿಸಮ್ ಅಂಡ್ ನ್ಯಾಚುರಲಿಸಮ್ ಆಗಿರುತ್ತೆ. ಬಟ್ ಸಿಂಬಲಿಸಮ್ ಅಲ್ಲಿ ಏನ್ ಮಾಡಿದ್ರು, ಎಕ್ಸ್ಪೀರಿಯನ್ಸಸ್, ಎಮೋಷನ್ಸ್, ಸ್ಪಿರಿಚುವಾಲಿಟಿನ ಡಿಪಿಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಸಿಂಬಲಿಸ್ಟ್ ರೈಟರ್ಸ್ ಅಂಡ್ ಪೋಯೆಟ್ಸ್ ಯೂಸ್ಡ್ ಸಿಂಬಲಿಕ್ ಲ್ಯಾಂಗ್ವೇಜ್. ಸೊ ಅಲ್ಲಿ ಸಿಂಬಾಲಿಕ್ ಲ್ಯಾಂಗ್ವೇಜ್ ಲೈಕ್ ತುಂಬಾ ಡಿಸ್ಕ್ರಿಪ್ಷನ್ ಇರೋದಿಲ್ಲ, ತುಂಬಾ ಎಲಾಬರೇಟ್ ಆಗಿ ಇರೋದಿಲ್ಲ. ಜಸ್ಟ್ ದೇ ಯೂಸ್ symbols to suggest deeper meanings and abstract ideas, creating works rich with mystical, dream-like, and often ambiguous qualities. So ಸೆಕೆಂಡ್ ಕಮಿಂಗ್ ಅನ್ನ ನೋಡಿದೀರಾ ಅಲ್ವಾ, ಸೆಕೆಂಡ್ ಕಮಿಂಗ್ TS Eliot ಅವ್ರದ್ದು ಸೆಕೆಂಡ್ ಕಮಿಂಗ್. ಸೊ ಅಲ್ಲಿ ಒಂದು ಇಮೇಜ್ ಬರುತ್ತೆ, ಸೊ ಹ್ಯೂಮನ್ ಹೆಡ್ ವಿತ್ ಲಯನ್ ಬಾಡಿ. ಸೊ ಅದು ನಮ್ಗೆ ನೂರಾರು ರೀತಿಯಾದಂತಹ ಇಮ್ಯಾಜಿನೇಷನ್ ಗಳನ್ನ ಕೊಡ್ತಾ ಹೋಗುತ್ತೆ. ಬಟ್ ಇಟ್ ಹ್ಯಾಸ್ ಎ ಡೀಪರ್ ಮೀನಿಂಗ್. ಓಕೆ, ಲೈಕ್ ದಟ್.
Major symbolists like Charles Baudelaire, Stephen Malam, Paul Warlin, Arthur Rimbaud, Oscar Wilde. ಸೊ ಮೇಜರ್ ಆಗಿ ಫ್ರಾನ್ಸ್ ಅಲ್ಲಿ ಬರುವಂತಹ ಸಿಂಬಲಿಸ್ಟ್ ಯಾರಪ್ಪ ಅಂದ್ರೆ ಚಾರ್ಲ್ಸ್ ಬೌಡ್ಲೇರ್, ಸ್ಟೀಫನ್ ಮಲಾಮ್, ಪಾಲ್ ವಾಲ್ರಿನ್ ಅಂಡ್ ಆರ್ಥರ್ ರಿಂಬೋದ್. ಸೊ ಇಂಗ್ಲಿಷ್ ಲಿಟರೇಚರ್ ಅಲ್ಲಿ ಬ್ರಿಟನ್ ಅಲ್ಲಿ ಬರುವಂತವರು ಆಸ್ಕರ್ ವೈಲ್ಡ್ ಆಗಿರ್ತಾರೆ. ಅಂಡ್ ಹಿ ಶೋಸ್ ಹಿಸ್ ಸಿಂಬಲಿಸಮ್ ಇನ್ ಹಿಸ್ ಪ್ಲೇ ಸಲೋಮ್. ಓಕೆ, symbolism significantly influenced modernism in the early 20th century. Its emphasis on subjective experience. ಸಬ್ಜೆಕ್ಟಿವ್ ಆಗಿ ಅಂದ್ರೆ ನಾನು ಏನ್ ಎಕ್ಸ್ಪೀರಿಯನ್ಸ್ ನ ಮಾಡ್ತಾ ಹೋಗ್ತೀನಿ, ಅಥವಾ ಒಂದು ಲಿಟ್ರರಿ ಪೀಸ್ ಅನ್ನ ಅಥವಾ ಆರ್ಟ್ ಅಂಡ್ ಲಿಟ್ರೇಚರ್ ಅನ್ನ ಓದ್ಬೇಕಾದ್ರೆ ನಾನೇನನ್ನ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀನಿ ಅನ್ನೋದೇ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್. Subjective experience, abstraction, and the use of imagery paved the way for movements like imagism, surrealism, expressionism. See, ಸೊ ಸಿಂಬಲಿಸಮ್ ಇಂದ ನೆಕ್ಸ್ಟ್ ಮಾಡರ್ನಿಸಮ್ ಮೇಲೆ ಇನ್ಫ್ಲೂಯೆನ್ಸ್ ಆಯ್ತು. ಮಾಡರ್ನಿಸಮ್ ಅಲ್ಲಿ ಬಂದಂತಹ ಪಾರ್ಟ್ಸ್ ಗಳು ಯಾವ್ದಪ್ಪ ಅಂತಂದ್ರೆ ಇಮೇಜಿಸಮ್ ಬರುತ್ತೆ, ಸರಿಯಲಿಸಮ್ ಬರುತ್ತೆ, ದೆನ್ ಎಕ್ಸ್ಪ್ರೆಷನಿಸಮ್ ಬರುತ್ತೆ. ಸೊ ಹಾಗಾದ್ರೆ ಒಂದೊಂದೇ ಈಗ ನೋಡ್ತಾ ಹೋಗೋಣ. ರಿಯಲಿಸಮ್. ಓಕೆ, realism emerged in the mid 19th century as a reaction to romanticism. romanticism ಅಲ್ಲಿ ಏನಿತ್ತು, ಲೈಕ್ ಫೀಲಿಂಗ್ಸ್, ಇಮ್ಯಾಜಿನೇಷನ್ಗೆ ಬೆಲೆ ಕೊಡ್ತಾ ಇದ್ರು, ನೇಚರ್ಗೆ ಬೆಲೆ ಕೊಡ್ತಾ ಇದ್ರು, ಎಮೋಷನ್ಸ್ಗೆ ಬೆಲೆ ಇರ್ತಾ ಇತ್ತು ಅಲ್ವಾ. ಸೊ ಫೋಕಸಿಂಗ್ ಆನ್ ಅಕ್ಯುರೇಟ್ ಅನ್ಎಂಬಲಿಶ್ಡ್ ಅಂತಂದ್ರೆ ವಿತೌಟ್ ಎನಿ ಡೆಕೋರೇಷನ್. ಓಕೆ, ಲೈಕ್ ತುಂಬಾ ಅಲಂಕೃತವಾದ ಭಾಷೆಗಳನ್ನ ಯೂಸ್ ಮಾಡಿ ಮಾತಾಡೋದಕ್ಕಿಂತ ನೇರವಾಗಿ ಮಾತಾಡೋದು ಲೇಸು ಅನ್ನೋದು ರಿಯಲಿಸಮ್ ನ ಒಂದು ವಾದ ಆಗಿತ್ತು. ಫೋಕಸಿಂಗ್ ಆನ್ ಅಕ್ಯುರೇಟ್ ಅನ್ಎಂಬಲಿಶ್ಡ್ ಡಿಪಿಕ್ಷನ್ಸ್ ಆಫ್ ಎವ್ರಿಡೇ ಲೈಫ್. ಓಕೆ, ಸೊ ದಟ್ ವಾಸ್ ದಿ ಫೋಕಸ್. ರಿಯಲಿಸ್ಟ್ ರೈಟರ್ಸ್ sought to present life as it is, often focusing on the struggles and details of ordinary people rather than idealized heroes or heightened emotions. ಸೊ ಲೈಕ್ ವರ್ಡ್ಸ್ವರ್ತ್ ಅವರು ಕೂಡ ಕೊನೆಗೆ ರಿಯಲಿಸಮ್ಗೆ ಮೂವ್ ಆಗೋದನ್ನ ನಾವು ನೋಡ್ತಾ ಹೋಗ್ತೀವಿ ಇಫ್ ಯು ಸ್ಟಡಿ ಹಿಸ್ ಪೋಯಟ್ರಿ. ಓಕೆ, ಸೊ ಇದು ರಿಯಲಿಸಮ್ ಆಗಿರತ್ತೆ. ಸೊ ಮೇಜರ್ ರೈಟರ್ಸ್ ಯಾರಪ್ಪ ರಿಯಲಿಸಮ್ ಅಲ್ಲಿ ಅಂತ ಅಂದ್ರೆ ಗುಸ್ಟೆವ್ ಫ್ಲೆಬಾರ್ಡ್. ಗುಸ್ಟೆವ್ ಫ್ಲೆಬಾರ್ಡ್ದು ಅಫ್ಕೋರ್ಸ್ ನೀವು ಮಾದಮ್ ಬವಾರಿನ ಓದಿರ್ತೀರಾ. ಸೊ ಮಾದಮ್ ಬವಾರಿನಲ್ಲಿ ಅವರು ಯಾವ ರೀತಿಯಾಗಿ ರಿಯಲಿಸಮ್ ನ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ ಅಂಡ್ ದ ಲೈಫ್ ಆಫ್ ಬವಾರಿ. ಓಕೆ, ಅಂಡ್ ಲೈಕ್ ಚಾರ್ಲ್ಸ್ ಇರ್ಬೋದು. ಸೊ ಟೋಟಲ್ ಫ್ಯಾಮಿಲಿ. ಸೊ ದ ಮೇನ್ ಆಗಿ ಪ್ರೊಟಾಗನಿಸ್ಟ್ ಲೈಫ್ ನ ಇಲ್ಲಿ ಪ್ರೆಸೆಂಟ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಕಮ್ಸ್ ಲಿಯೋ ಟಾಲ್ಸ್ಟಾಯ್ಸ್ ವಾರ್ ಅಂಡ್ ಪೀಸ್, ಆನಾ ಕರೇನಿನಾ. Then Fyodor Dostoevsky's Crime and Punishment, Mark Twain, American writer Mark Twain, The Adventures of Huckleberry Finn. ಸೊ ಇವುಗಳೇನಾಗಿರುತ್ತೆ ರಿಯಲಿಸಮ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಒನ್ಸ್ ಅಗೇನ್ ರಿಯಲಿಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ನೋಡಿ. ಫೋಕಸಿಂಗ್ ಆನ್ ಅಕ್ಯುರೇಟ್ ಅನ್ಎಂಬಲಿಶ್ಡ್ ಡಿಪಿಕ್ಷನ್ಸ್ ಆಫ್ ಎವ್ರಿಡೇ ಲೈಫ್. ಸೊ ನಾವು ಮದಮ್ ಬವಾರಿನ ಲೈಫ್ ಅಲ್ಲಿ ಏನೆಲ್ಲ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗ್ತೀವಿ. ಸೊ ಅವಳು ಏನೆಲ್ಲ ಕನ್ಸುಗಳನ್ನ ಕಟ್ಕೊಂಡಿರ್ತಾಳೆ. ನಾವೆಲ್ಸ್ ಅನ್ನ ಓದ್ತಾ ಒಂದು ನಾನು ಇದೇ ರೀತಿ ಬದುಕ್ಬೇಕು ಅಂತ ಒಂದ್ ಕನ್ಸನ್ನ ಕಟ್ಕೊಂಡಿರ್ತಾಳೆ. ಸೊ ಚಾರ್ಲ್ಸ್ ನ ಮದ್ವೆ ಆಗ್ತಾಳೆ, ಅವ್ನ್ ಡಾಕ್ಟರ್ ಅಂತ. ಬಟ್ ಅವ್ನ್ ಡಾಕ್ಟರ್ ಆಗಿ he was not a professional doctor. ಸೊ ಅವರ ಲೈಫ್ ಏನಾಗ್ತಾ ಹೋಗುತ್ತೆ, ಲೈಕ್ ಡಿಕ್ಲೈನ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಶಿ ವಾಸ್ ಪರ್ಸ್ಯೂಯಿಂಗ್ ಹ್ಯಾಪಿನೆಸ್ ಸಮ್ವೇರ್ ಎಲ್ಸ್. ಸೊ ಅದರಿಂದ ಅವಳ ಪರ್ಸನಲ್ ಲೈಫ್ ಏನಾಗ್ತಾ ಹೋಗುತ್ತೆ, ಡಿಕ್ಲೈನ್ ಆಗ್ತಾ ಹೋಗುತ್ತೆ, ಡಿಪ್ರೆಷನ್ಗೆ ಹೋಗ್ತಾಳೆ. ಸೊ ಅಲ್ಲಿ ಯಾವುದೇ ರೀತಿಯಾದಂತ ಮುಚ್ಚುಮರೆ ಇಲ್ದೇನೆ ಏನ್ ಮಾಡಿದ್ದಾರೆ, ಇರುವಂತ ಲೈಫ್ ಅನ್ನ ಇದ್ದ ಹಾಗೇನೆ ಪ್ರೆಸೆಂಟ್ ಮಾಡ್ತಾ ಹೋಗಿದ್ದಾರೆ. ಓಕೆ, ಸೊ ದಟ್ ಈಸ್ ಡಿಪಿಕ್ಷನ್ ಆಫ್ ಎವ್ರಿ ಡೇ ಲೈಫ್. ಸೊ ಈವನ್ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಲ್ಲೂ ಕೂಡ ನಾವು ಕ್ರೈಮ್ ಯಾವ ರೀತಿಯಾಗಿ ನಡೆಯುತ್ತೆ, ವಾಟ್ ಇಸ್ ದಿ ಸೈಕಲಾಜಿಕಲ್ ಪ್ರೋಸೆಸ್. ಸೊ ಕ್ರೈಮ್ ಆದ್ಮೇಲೆ ಆಗುವಂತಹ ಪೋಸ್ಟ್ ಮರ್ಡರ್ ಸೈಕಲಾಜಿಕಲ್ ಎಫೆಕ್ಟ್ಸ್, ಇದೆಲ್ಲವನ್ನ ನೋಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ವಾಟ್ ರಿಯಲಿಸಮ್. ಸೊ ನೆಕ್ಸ್ಟ್ ಕಮ್ಸ್ ನ್ಯಾಚುರಲಿಸಮ್. Naturalism is an extension of realism. Naturalism took a more scientific, detached approach to human behavior, heavily influenced by Darwin's theory of evolution and determinism. It portrayed characters as products of their environments, often
struggling against forces beyond their control, such as hereditary ಇರ್ಬೋದು, social conditions or fate. ಸೊ ಫಾರ್ ಎಕ್ಸಾಂಪಲ್ ಲೈಕ್ ನ್ಯಾಚುರಲಿಸಮ್ ಅನ್ನೋದು ಬಿಗಿನ್ ಆಗೋಕ್ಕೂ ಮೊದಲೇ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಥಾಮಸ್ ಹಾರ್ಡೀಸ್ ನಾವೆಲ್. Okay, so all the characters by Thomas Hardy are in the hands of fate ಅಥವಾ social condition ಅಲ್ವಾ. ಸೊ ಅದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇನ್ ನ್ಯಾಚುರಲಿಸಮ್ ಅಟ್ ಪ್ರೆಸೆಂಟ್, ಸೊ ದ ಮೇಜರ್ ರೈಟರ್ಸ್ ಅಂಡ್ ದೇರ್ ವರ್ಕ್ಸ್ ಅಂತ ಹೇಳಿದ್ರೆ ಎಮಿಲಿ ಝೋಲಾಸ್ ಜರ್ಮಿನಲ್, ಸ್ಟೀಫನ್ ಕ್ರೇನ್ ಅವ್ರದ್ದು ಮ್ಯಾಗಿ, ಅ ಗರ್ಲ್ ಆಫ್ ದ ಸ್ಟ್ರೀಟ್ಸ್ ಅಂಡ್ ದ ರೆಡ್ ಬ್ಯಾಡ್ಜ್ ಆಫ್ ಕರೇಜ್. ದೆನ್ ಥಿಯೋಡಾರ್ ಡ್ರೇಸಿಯರ್ದು ಸಿಸ್ಟರ್ ಕ್ಯಾರಿ, ಆನ್ ಅಮೆರಿಕನ್ ಟ್ರಾಜಿಡಿ. ಇದು ಎಲ್ಲ ಏನ್ ಬರುತ್ತೆ, ನ್ಯಾಚುರಲಿಸಮ್ಗೆ ಬರುತ್ತೆ. ಜಾಕ್ ಲಂಡನ್ ಅವ್ರದ್ದು ದ ಕಾಲ್ ಆಫ್ ದಿ ವೈಲ್ಡ್. ಐ ಥಿಂಕ್ ದೆರ್ ಈಸ್ ಆಲ್ಸೋ ಅ ಮೂವಿ ಬೇಸ್ಡ್ ಆನ್ ದಿಸ್ ನಾವೆಲ್, ದ ಕಾಲ್ ಆಫ್ ದಿ ವೈಲ್ಡ್. ಟು ಬಿಲ್ಡ್ ಎ ಫೈರ್. ಸೊ ಇದು ಜಾಕ್ ಲಂಡನ್ ಅವ್ರದ್ದು ನಾವೆಲ್ಸ್ ಆಗಿರುತ್ತೆ. ಅಂಡ್ ಯು ಕ್ಯಾನ್ ಸಿ ನ್ಯಾಚುರಲಿಸಮ್ in these works, in these writers. Okay, please go through any one of the writings so that you can understand what is naturalism, what is realism, such as. Okay, so for example ಇಲ್ಲಿರುವಂತಹ ಎಕ್ಸಾಂಪಲ್ಸ್ ನೀವು ತಗೋಬೇಕು ಅಂತ ಇಲ್ಲ, ಯು ಕ್ಯಾನ್ ಅಪ್ಲೈ these theories on any kind of writing so that you can come to conclusion whether it is related to realism or naturalism or symbolism, like that. Okay, next comes modernism. Emerging in the early 20th century, modernism was a reaction to the rapidly changing world, especially after World War the First. Modernist writers sought to break from traditional forms and conventions, experimenting with new narrative techniques to reflect the fragmented, often chaotic nature of contemporary life. Why did they choose fragmented and often chaotic nature of contemporary life anta ಹೇಳಿದ್ರೆ, so the whole world was breaking, so because of this ವರ್ಲ್ಡ್ ವಾರ್. ಸೊ ವರ್ಲ್ಡ್ ವಾರ್ 1 ಇರ್ಬೋದು, ವರ್ಲ್ಡ್ ವಾರ್ 2 ಇರ್ಬೋದು. ಸೊ ಇದರಿಂದ ಏನಾಗುತ್ತೆ, ಇಡೀ ಸೊಸೈಟಿ, ಇಡೀ ಸೋಷಿಯಲ್ ಸಿಸ್ಟಮ್, ಎಕನಾಮಿಕಲ್ ಸಿಸ್ಟಮ್, ಎವ್ರಿಥಿಂಗ್ ವಾಸ್ ವಾಟ್ ಇಸ್ ಎ fragmented. Okay, destroyed by these wars. ಹ್ಯೂಮನ್ ಮೈಂಡ್ ಇರ್ಬೋದು, ಸೊ ಲೈಕ್ ಅವನ ಫಿಸಿಕ್ ಇರ್ಬೋದು ಅಥವಾ ಸೊಸೈಟಿ ಆಗಿರ್ಬೋದು, ಎಲ್ಲವೂ ಕೂಡ ಒಡೆದು ಚೂರಾಗೋಗುತ್ತೆ. ಓಕೆ, ಸೊ ಡ್ರಾಮಾ ಇರ್ಬೋದು ಅಥವಾ ಸೈಕಲಾಜಿಕಲ್ ಸಫರಿಂಗ್ ಇರ್ಬೋದು. ಓಕೆ, ಸೊ ಅದೆಲ್ಲವನ್ನು ಕೂಡ ಹೇಳಬೇಕು ಅಂತಂದ್ರೆ ಅದೇ ರೀತಿಯಾದಂತ ಎಫೆಕ್ಟಿವ್ ಟೆಕ್ನಿಕ್ಸ್ ಅನ್ನ ರೈಟರ್ಸ್ ಏನ್ ಮಾಡ್ಬೇಕಾಗತ್ತೆ, ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ they followed these techniques, fragmented, often chaotic nature of contemporary life. Okay, so for example ನಾನು ಇವಾಗ ಒಂದು ಕಥೆನ ಹೇಳ್ತಾ 4 ಲೈನ್ಸ್ ಹೇಳಿರ್ತೀನಿ, ಸಡನ್ ಆಗಿ ನನ್ಗೇನೋ ಬೇರೆ ನೆನಪಾಗುತ್ತೆ, ನನ್ ಮಧ್ಯ ಹೇಳ್ತಾ ಇರುವಂತ ಕಥೆನ ಬಿಟ್ಟು ಬೇರೆ ಏನೋ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ನನ್ಗೆ ಅದೇ ಕತೆ ನೆನಪಾಗುತ್ತೆ, ಮತ್ತೆ ನಾನು ಅಲ್ಲಿಗೆ ಬರ್ತೀನಿ. ಸೊ ಇದು ನನಗೆ ಕತೆ ಗೊತ್ತಿಲ್ಲ ಅಂತಲ್ಲ. ಓಕೆ, ನನಗೆ ಕತೆ ಗೊತ್ತಿರುತ್ತೆ, ಆದ್ರೆ ಐ ಆಮ್ ಡಿಸ್ಟರ್ಬ್ಡ್ ಮೆಂಟಲಿ. ಸೊ ಅವಾಗ ನನ್ನ ಫ್ಲೋ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಸೊ ನನ್ನ ನರೇಷನ್ ಇಂದ ಏನ್ ಮಾಡ್ತಾ ಹೋಗ್ತಾನೆ ರೈಟರ್, ಫ್ರಾಗ್ಮೆಂಟೆಡ್ ಲೈಫ್ ಅನ್ನ ತೋರಿಸ್ತಾ ಹೋಗ್ತಾನೆ. ಓಕೆ, ಸೊ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಮಾಡರ್ನಿಸಮ್ ಅಂತ ಹೇಳಿದ್ರೆ ಎಂಫಸಿಸ್ ಆನ್ ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್. ಸೊ ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಬಗ್ಗೆ ನಾವು ಆಲ್ರೆಡಿ ಸ್ಟಡಿ ಮಾಡಿದೀವಿ. ಇಫ್ ಯು ಹ್ಯಾವೆಂಟ್ ಸ್ಟಡಿಡ್, ಪ್ಲೀಸ್ ಗೋ ಥ್ರೂ ದ ಪ್ರೀವಿಯಸ್ ವಿಡಿಯೋಸ್. ನಾನು ಅದರಲ್ಲಿ ಸ್ಟ್ರೀಮ್ ಆಫ್ ಕಾನ್ಶಿಯಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ, ಅದಕ್ಕೆ ಎಕ್ಸಾಂಪಲ್ಸ್ ನ ಕೂಡ ಕೊಟ್ಟಿದ್ದೀನಿ. ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಅಂಡ್ ಫ್ರಾಗ್ಮೆಂಟೆಡ್ ಸ್ಟ್ರಕ್ಚರ್. ಓಕೆ, ಸೊ ಲೈಕ್ ಫ್ಯೂ ಮಿನಿಟ್ಸ್ ಬ್ಯಾಕ್ ಐ ಗೇವ್ ಯು an example. Okay, ಅದೇ ರೀತಿ focus on inner self, alienation and disillusionment. Okay, Mrs. Dalloway is the best example if you go through that novel. ಸೊ ನಿಮ್ಗೆ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಅದರಲ್ಲಿ ಗೊತ್ತಾಗತ್ತೆ. ಎಕ್ಸ್ಪೆರಿಮೆಂಟಲ್ ಲ್ಯಾಂಗ್ವೇಜ್ ಅಂಡ್ ಫಾರ್ಮ್. ಸೊ ನಾನು ಇವಾಗ ಹೇಳ್ದೆ ಅಲ್ವಾ, ಒಂದ್ ಕಥೆನ ಹೇಳ್ತಾ ಇರ್ತೀನಿ, ಮಧ್ಯ ಏನೋ ಡಿಸ್ಟರ್ಬ್ ಆಗಿ ಬೇರೆ ಏನೋ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಅದೇ ಕಥೆನ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಇದೆಲ್ಲವೂ ಕೂಡ ನಿಮ್ಗೆ ಅದರಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಮೇಜರ್ ರೈಟರ್ಸ್ ಅಂತ ಹೇಳಿದ್ರೆ ಜೇಮ್ಸ್ ಜಾಯ್ಸ್, ವರ್ಜೀನಿಯಾ ವೂಲ್ಫ್ ಇರ್ಬೋದು, ಟಿ.ಎಸ್. ಎಲಿಯಟ್, ವಿಲಿಯಂ ಫಾಕ್ನರ್ ಇರ್ಬೋದು. ಓಕೆ, ಸೊ ಜೇಮ್ಸ್ ಜಾಯ್ಸಸ್
ಯುಲಿಸಿಸ್ ನಾವೆಲ್ ಅ ಪೋರ್ಟ್ರೇಟ್ ಆಫ್ ದಿ ಆರ್ಟಿಸ್ಟ್ ಆಸ್ ಎ ಯಂಗ್ ಮ್ಯಾನ್. ವರ್ಜಿನಿಯಾ woolf's ನಾವೆಲ್ಸ್ ಬಂದು ಟು ದಿ ಲೈಟ್ ಹೌಸ್, ಮಿಸಸ್ ಡಾಲೋವೆ. ಸೊ ಇದೆಲ್ಲ ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಗೆ ಎಕ್ಸಾಂಪಲ್ ಆಗೋದ್ರ ಜೊತೆಗೆ ಮಾಡರ್ನಿಸಮ್ ಅನ್ನ ಡಿಪಿಕ್ಟ್ ಮಾಡ್ತಾ ಇರುತ್ತೆ. ಸೊ ಫ್ರಾಗ್ಮೆಂಟೆಡ್ ಲೈಫ್ ಅನ್ನ ಡಿಪಿಕ್ಟ್ ಮಾಡ್ತಾ ಇರುತ್ತೆ, ಏಲಿಯನೇಷನ್ ಅನ್ನ ಡಿಪಿಕ್ಟ್ ಮಾಡ್ತಾ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಮೆಂಟಲಿ ಯಾವ ರೀತಿಯಾಗಿ ಕ್ಯಾರೆಕ್ಟರ್ಸ್ ಎಲ್ಲವೂ ಕೂಡ ಏನು ಡಿಸ್ಟರ್ಬ್ ಆಗಿರ್ತವೆ, ಮತ್ತೆ ಸೊ ಸೊಸೈಟಿಯಿಂದ, ಸೊಸೈಟಲ್ ಲೈಫ್ ಅಥವಾ ರಿಲೇಶನ್ಶಿಪ್ಸ್ ಇಂದ ಯಾವ ರೀತಿಯಾಗಿ ಏಲಿಯನೇಟ್ ಆಗಿರ್ತಾರೆ. ಸೊ ಅದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ನ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಟಿ.ಎಸ್. ಎಲಿಯಟ್ಸ್ ದ ವೇಸ್ಟ್ ಲ್ಯಾಂಡ್ ಇರ್ಬೋದು, ವಿಲಿಯಂ ಫಾಕ್ನರ್ಸ್ ದ ಸೌಂಡ್ ಅಂಡ್ ದ ಫ್ಯೂರಿ ಆಗಿರ್ಬೋದು. ಓಕೆ, ಪ್ಲೀಸ್ ಗೋ ಥ್ರೂ ಎನಿ ಒನ್ ಆಫ್ ದೀಸ್ ನಾವೆಲ್ಸ್. ಡೆಫಿನೆಟ್ಲಿ ಯು ವಿಲ್ ಫೈಂಡ್ all these characteristics. Okay, you can understand very easily. Okay, next comes imagism, a subset of modernism. Modernism na adu one part. Imagism was a poetic movement that developed in the early 20th century. Okay, so adu ಒಂದು poetry ನಲ್ಲಿ ಆದಂತ ಒಂದು ಮೂವ್ಮೆಂಟ್ ಆಗಿರುತ್ತೆ. Images poets emphasized clarity, precision and economy of language. ಅಂತಂದ್ರೆ ಉದ್ದ ಉದ್ದ ಲೈನ್, ತುಂಬಾ ವರ್ಡ್ಸ್ ಗಳನ್ನ, ಎಂಬಲಿಸ್ಟ್ ವರ್ಡ್ಸ್ ಗಳನ್ನ ಯೂಸ್ ಮಾಡಿ ಬರೆಯೋದಕ್ಕಿಂತ ಪ್ರೆಸಿಷನ್, ಚಿಕ್ಕ ಚಿಕ್ಕದಾದಂತ ವರ್ಡ್ಸ್ ಗಳನ್ನ ಆಪ್ಟ್ ಮೀನಿಂಗ್ ಕೊಡುವಂತಹ, ಲೈಕ್ ಈ ರೀತಿ ಅಂದ್ರೆ ಸಿಂಬಲಿಸಮ್ ಅಂದ್ರೆ ಸಿಂಬಲ್ಸ್ ಗಳನ್ನ ಯಾವ ರೀತಿಯಾಗಿ ಯೂಸ್ ಮಾಡಿ ಅದರಿಂದ ಡೀಪರ್ ಮೀನಿಂಗ್ ಗಳನ್ನ ಕೊಡ್ತಾ ಇದ್ರು, ಅದೇ ರೀತಿ ಇಮೇಜ್ ಗಳನ್ನ ಯೂಸ್ ಮಾಡಿ ಇಲ್ಲಿ ಏನ್ ಮಾಡ್ತಾ ಇದ್ರು, ದಟ್ ಈಸ್ ವಾಟ್ ಎಕಾನಮಿ ಆಫ್ ಲ್ಯಾಂಗ್ವೇಜ್ ಅಂತ ಅಂದ್ರೆ ಸ್ವಲ್ಪ ಪದಗಳನ್ನ ಯೂಸ್ ಮಾಡ್ಕೊಳ್ಳೋದಂತ. ಫಾರ್ ಎಕ್ಸಾಂಪಲ್ ಇವಾಗ ಎಕಾನಮಿ ಅಂತ ಹೇಳಿದ್ರೇನು, ಎಷ್ಟು ಬೇಕೋ ಅಷ್ಟು ಹಣವನ್ನ ಖರ್ಚು ಮಾಡೋದು, ಯಾವುದಕ್ಕೆ ಬೇಕೋ ಎಷ್ಟು ಬೇಕು ಮಿತಿಯಲ್ಲಿ. ಅದೇ ರೀತಿ ಎಕಾನಮಿ ಆಫ್ ಲ್ಯಾಂಗ್ವೇಜ್. ದೇ ಬಿಲೀವ್ಡ್ ಇನ್ ಪ್ರೆಸೆಂಟಿಂಗ್ ಇಮೇಜಸ್ ವಿತೌಟ್ ಕಮೆಂಟರಿ. ಸೊ ನೋಡಿ ಇಲ್ಲಿ ಇಮೇಜಸ್ ನ ಯೂಸ್ ಮಾಡೋದು, ಏನೋ ಇನ್ಸ್ಟೆಡ್ ಆಫ್ ಕಮೆಂಟರಿ, ಉದ್ದ ಉದ್ದ ಲೈನ್ ಗಳನ್ನ ಹೇಳುವ ಬದಲಿಗೆ ಒಂದು ಇಮೇಜ್ ಅನ್ನ ಕೊಟ್ಟು ಓದುಗನಿಗೆ ಅದನ್ನ ಅರ್ಥ ಮಾಡಿಸುವಂತದ್ದು. allowing the reader to interpret. Okay, I have to interpret by reading that poetry, you have to interpret that poetry. Okay, on your own imaginary imagination capacity them directly. Okay, so imagism na, ಸೊ ಯಾವ ಸೆಂಚುರಿನಲ್ಲಿ ಯಾವ ಮೂವ್ಮೆಂಟ್ಸ್ ಬರುತ್ತೆ, ಪ್ಲೀಸ್ ಅಬ್ಸರ್ವ್ ದಟ್. ಆಯ್ತಾ? ಸೊ ನಾನು ಇಲ್ಲಿ ಟೋಟಲ್ ಆಗಿ ನೋಟ್ಸ್ ಕೊಟ್ಟಿದ್ದೀನಿ ಅಂತಂದ್ರೆ ನೀವು ಯಾವ ಸೆಂಚುರಿನಲ್ಲಿ ಯಾವ್ಯಾವ ಮೂವ್ಮೆಂಟ್ ಬರುತ್ತೆ ಅಂತ ಸಪ್ರೇಟ್ ಆಗಿ ಅದನ್ನ ಕ್ರೊನಾಲಜಿಕಲಿ ಬರ್ಕೊಂಡ್ರೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಇಮೇಜಿಸಮ್ ಯಾವ್ದಪ್ಪ ಅಂದ್ರೆ ಯೂಸ್ ಆಫ್ ಫ್ರೀ ವರ್ಡ್ಸ್ ಅಂಡ್ ಕನ್ಸೈಸ್ ಲ್ಯಾಂಗ್ವೇಜ್. ದೇರ್ ಇಸ್ ನೋ ಸ್ಟ್ರಕ್ಚರ್, ದೇರ್ ಇಸ್ ನೋ ರಿಜಿಡ್ ರೂಲ್ಸ್. ಆಯ್ತಾ? ಫ್ರೀ ವರ್ಡ್ಸ್ ಅನ್ನ ಯೂಸ್ ಮಾಡಿ, ಕನ್ಸೈಸ್ ಲ್ಯಾಂಗ್ವೇಜ್ ಅಂದ್ರೆ ಓನ್ಲಿ ಅ ಫ್ಯೂ ವರ್ಡ್ಸ್. ಡೈರೆಕ್ಟ್ ಪ್ರೆಸೆಂಟೇಷನ್ ಆಫ್ ಇಮೇಜಸ್ ವಿತೌಟ್ ಎಂಬಲಿಷ್ಮೆಂಟ್. ಸೊ ಒಂದು ಇಮೇಜ್ ಅನ್ನ ಕೊಟ್ಟು ದೇ ಆರ್ ನಾಟ್ ಯೂಸಿಂಗ್ ಎನಿ ಡೆಕೋರೇಟಿವ್ ವರ್ಡ್ಸ್, ಡೆಕೋರೇಟಿವ್ ಡಿಸ್ಕ್ರಿಪ್ಷನ್. ಅವಾಯ್ಡೆನ್ಸ್ ಆಫ್ ವೇಗ್ ಆರ್ ಅಬ್ಸ್ಟ್ರಾಕ್ಟ್ ಲ್ಯಾಂಗ್ವೇಜ್. ಓಕೆ, ಬೋರ್ ಆಗಿ ಅಷ್ಟೊಂದು ಹೇಳೋದ್ರ ಬದಲಾಗಿ ಅವ್ರಿಗೆ ಕಡಿಮೆ ವರ್ಡ್ಗಳನ್ನ ಯೂಸ್ ಮಾಡಿ ಹೇಳುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಎಜ್ರಾ ಪೌಂಡ್ಸ್ ಫೇಮಸ್ ಪೋಯಿಟ್ರಿ ಇನ್ ಎ ಸ್ಟೇಷನ್ ಆಫ್ ದಿ ಮೆಟ್ರೋ. ಓಕೆ, ಇಫ್ ಯು ಸಿ ಅಂದ್ರೆ ನೀವು ಲೈಕ್ ಯೂಟ್ಯೂಬ್ ವಿಡಿಯೋನ ನೋಡ್ತಾನೆ ನೀವು ಒಂದು ಸರ್ಚ್ ಮಾಡಿ ನೋಡಿ. ಓಕೆ, ಇನ್ ಎ ಸ್ಟೇಷನ್ ಆಫ್ ದಿ ಮೆಟ್ರೋ ಅನ್ನೋ ಒಂದು ಪೋಯೆಟ್ರಿ ಯಾವ ರೀತಿಯಾಗಿದೆ, ಅದೆಷ್ಟೇ ಕಡಿಮೆ ಲೈನ್ಸ್ ಗಳಲ್ಲಿ ಇದೆ. ಸೊ ಅದನ್ನ ಓದಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತಾ ಅಥವಾ ಯಾವ ರೀತಿಯಾಗಿ ಅರ್ಥ ಆಗುತ್ತೆ? ಜಸ್ಟ್ ಎಕ್ಸ್ಪೆರಿಮೆಂಟ್ ಆನ್ ದಿಸ್. ಓಕೆ, ದೆನ್ ಎಚ್ ಡಿ ಅಂದ್ರೆ ಹಿಲ್ಡಾ ಡೂಲಿಟಲ್ ಅಂತ ಹೇಳ್ತಾರೆ. ಸೊ ಅವ್ರದ್ದು ಸಿ ಗಾರ್ಡನ್. ಸೊ ನೆಕ್ಸ್ಟ್ ವಿಲಿಯಂ ಕ್ಯಾರೋಲ್ಸ್ ವಿಲಿಯಮ್ಸ್ ದ ರೆಡ್ ವೀಲ್ ಬ್ಯಾರೋ. ಓಕೆ, ಸೊ ದ ರೆಡ್ ವೀಲ್ ಬ್ಯಾರೋ ಲೈಕ್ ಹೆಸರು ತಕ್ಕಾಗೇನೆ ಅವರು ಪೋಯೆಟ್ರಿನ ಕೂಡ ಬರೆದಿದ್ದಾರೆ. ನೆಕ್ಸ್ಟ್ ಏಮಿ ಲೋವೆಲ್ ಅವ್ರದ್ದು ಪ್ಯಾಟರ್ನ್ಸ್. ಒಂದು ಗ್ರಾಸ್ ಓಫರ್ ಅನ್ನೋ ಪೋಯೆಟ್ರಿ ಬರುತ್ತೆ, ಗ್ರಾಸ್ ಓಫರ್ ತರಾನೇ ಅದನ್ನ ಮಾಡಿದ್ದಾರೆ, ಏನು ಪೋಯೆಟ್ರಿನ ಕೂಡ ಬರ್ದಿದ್ದಾರೆ. ಓಕೆ, ಪ್ಲೀಸ್ ಗೋ ಥ್ರೂ. ಅಂದ್ರೆ ನಿಮ್ಗೆ ಲಿಟ್ರೇಚರ್ ಅಂದ್ರೆ ಲಿಟ್ರಲ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಲುಕ್ ಅಟ್ ದಿ ಒರಿಜಿನಲ್ ವರ್ಕ್ಸ್. then only you can understand the whole intention of this literature and any kind of theories. Okay, so next comes surrealism. ಸೊ ನಾನು ಯಾವ್ಯಾವ ಇಸಮ್ಸ್ ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದೀನಿ ಎಲ್ಲವೂ ಕೂಡ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಯಾವ್ದ್ಯಾವ್ದು ಅಂತ. ಓಕೆ, ಸೊ ಸರ್ರಿಯಲಿಸಮ್ ಬಿಗಾನ್ ಅನ್ ಆರ್ಟಿಸ್ಟಿಕ್ ಅಂಡ್ ಲಿಟರರಿ ಮೂವ್ಮೆಂಟ್ ಬೋತ್.
ಆರ್ಟಿಸ್ಟಿಕ್ ಅಂಡ್ ಲಿಟ್ರರಿ ಮೂವ್ಮೆಂಟ್ ಇನ್ ದಿ 1920s. ಸೊ ಇದು ಕೂಡ ಏನಾಗಿರುತ್ತೆ 20th ಸೆಂಚುರಿನಲ್ಲೇ ಬಿಗಿನ್ ಆಗುವಂಥದ್ದು, ಸ್ಪೆಷಲ್ ಆಗಿ 1920s. Inspired by Freudian psychology. Okay, please note down this point. Freudian psychology. Surrealists sought to tap into the unconscious mind and represent its dreamlike, often irrational qualities. Okay, for example, unconscious mind anta ಹೇಳಿದ್ರೆ we are not conscious about our thoughts or our actions. Okay, ಸೊ ನಮ್ಮ ಮೈಂಡಲ್ಲಿ ಏನೆಲ್ಲ, ಫಾರ್ ಎಕ್ಸಾಂಪಲ್ ಔಟರ್ ವರ್ಲ್ಡ್ಗೆ ನಾವು ತುಂಬಾನೇ ಮೆಚ್ಯೂರ್ಡ್ ಪರ್ಸನ್ ಅಂತ ನಾವು ತೋರಿಸ್ಕೊಳ್ತಾ ಇರ್ತೀವಿ, ಬಟ್ ಇನ್ಸೈಡ್ ವಿ ಆರ್ ಲಿಟ್ರಲಿ ಲೈಕ್ ಎ ಚೈಲ್ಡ್. ಸೊ ಓಕೆ, ಸೊ ಆ ಚೈಲ್ಡ್ ರೀತಿಯಾಗಿ ನಾವು ನಮ್ಮ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತಹ ಥಾಟ್ಸ್ ಗಳನ್ನ ಇದ್ದದನ್ನ ಇದ್ದ ಹಾಗೆ ಹೇಳುವಂಥದ್ದು. ಓಕೆ, ಸೊ ಆ ರೀತಿಯಾದ ಒಂದು ಪ್ರಯೋಗ ಎಲ್ಲಿ ನಡೆಯುತ್ತೆ? ಸರಿಯಲಿಸಮ್ ಅಲ್ಲಿ ನಡೆಯುತ್ತೆ. Surrealism aimed to reveal hidden truths and challenges rational thinking by blending the real and the fantastical. Okay, ಫ್ಯಾಂಟಸಿನ ಜೊತೆಗೆ ರಿಯಾಲಿಟಿಯನ್ನ ಮಿಕ್ಸ್ ಮಾಡ್ತಾ ಅವರು ಬರಿತಾ ಹೋಗ್ತಾರೆ. ಸೊ ಕೀ ಕ್ಯಾರೆಕ್ಟರ್ಸ್ ಆಫ್ ದಿಸ್ ಮೂವ್ಮೆಂಟ್ ಆರ್ ದಿಸ್ ಕೈಂಡ್ ಆಫ್ ರೈಟಿಂಗ್ ಅಂತ ಹೇಳಿದ್ರೆ juxtaposition ಆಫ್ ಡ್ರೀಮ್ ಅಂಡ್ ರಿಯಾಲಿಟಿ, ಕ್ರಿಯೇಟಿಂಗ್ ಸ್ಟ್ರೇಂಜ್ ಆರ್ ಅಬ್ಸರ್ಡ್ ಇಮೇಜರಿ. ಓಕೆ, ಫಾರ್ ಎಕ್ಸಾಂಪಲ್ ಡ್ರೀಮ್ ಅಂಡ್ ರಿಯಾಲಿಟಿ. ಸೊ ನಾನು ನನ್ನ ಡ್ರೀಮ್ ಅಲ್ಲಿ ಅಂತಂದ್ರೆ ನನ್ನ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾನು ಬೇರೆ ರೀತಿಯಾದಂತಹ ಕ್ಯಾರೆಕ್ಟರೇ ಆಗಿರ್ತೀನಿ. ಫಾರ್ ಎಕ್ಸಾಂಪಲ್ ಲೈಕ್ ಡುವಲ್ ಕ್ಯಾರೆಕ್ಟರ್ಸ್ ನ ಪ್ರೆಸೆಂಟ್ ಮಾಡ್ತಾರೆ ನೋಡಿ ಮೂವೀಸ್ ಅಲ್ಲಿ, ಅಥವಾ ಲೈಕ್ ಫಾರ್ ಎಕ್ಸಾಂಪಲ್ a character is facing some problems. Okay, so the character is going to take a decision. ಸೊ ಅದರಲ್ಲಿ ಅವರಿಂದನೇ ಎರಡು ಇಮೇಜಸ್ ಉದ್ಭವ ಆಗುತ್ತೆ. ಒಂದು ಮಾಡು ಅಂತ ಹೇಳಿದ್ರೆ ಇನ್ನೊಂದು ಮಾಡಬೇಡ ಅಂತ ಹೇಳುತ್ತೆ. ಸೊ ದಟ್ ಈಸ್ ವಾಟ್ ಡ್ರೀಮ್ ಅಂಡ್ ರಿಯಾಲಿಟಿ. ಫೋಕಸ್ ಆನ್ ದಿ ಸಬ್ಕಾನ್ಶಿಯಸ್ ಮೈಂಡ್, ಫ್ರೀ ಅಸೋಸಿಯೇಷನ್ ಅಂಡ್ ಡ್ರೀಮ್ಸ್. ಸೊ ಆಲ್ ಲೈಕ್ ಸರ್ರಿಯಲಿಸಮ್ ಈಸ್ ವರ್ಕಿಂಗ್ ವಿತ್ ಡ್ರೀಮ್ಸ್. ಆಂಟಿ ರ್ಯಾಷನಲ್ ಅಂದ್ರೆ ಬುದ್ಧಿವಂತಿಕೆನ ಯೂಸ್ ಮಾಡಿ ಮಾತಾಡುವಂಥದ್ದು ಅಲ್ಲ. ಓಕೆ, ಸೊ ಇನ್ನಸೆಂಟ್ ಫೀಲಿಂಗ್ಸ್, ಇನ್ನಸೆಂಟ್ ಥಾಟ್ಸ್ ಗಳನ್ನ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗೋದು ವಿತ್ ಎ ಸೆನ್ಸ್ ಆಫ್ ಸರ್ಪ್ರೈಸ್ ಆರ್ ಶಾಕ್. ಓಕೆ, ಫಾರ್ ಎಕ್ಸಾಂಪಲ್ ಈ ಮನುಷ್ಯ ಈ ರೀತಿಯಾಗಿ ಯೋಚನೆ ಮಾಡ್ತಾನ ಅಂತ ನಮಗೆ ಆ ವಿವರಣೆಯಿಂದ ತಿಳಿಯುತ್ತೆ. ಓಕೆ, ಸೊ ದಟ್ ಈಸ್ ಲೈಕ್ ಸರ್ರಿಯಲಿಸಮ್. ಮೇಜರ್ ರೈಟರ್ಸ್ ಅಂತ ಹೇಳಿದ್ರೆ ಆಂಡ್ರೆ ಬ್ರಿಟನ್, ಮ್ಯಾನಿಫೆಸ್ಟೋ ಆಫ್ ಸರ್ರಿಯಲಿಸಮ್, ಸಾಲ್ವಡೋರ್ ಡಾಲಿ, ವಿಜುವಲ್ ಆರ್ಟಿಸ್ಟ್ ಅಂತಂದ್ರೆ ಇವರು ಪೇಂಟರ್, ದ ಫೇಮಸ್ ಪೇಂಟಿಂಗ್ ದ ಪರ್ಸಿಸ್ಟೆನ್ಸ್ ಆಫ್ ಮೆಮರಿ. ಓಕೆ, ಸೊ ಫೆಡ್ರಿಕೋ ಗಾರ್ಷಿಯಾ ಲಾರ್ಕಾ, ಸೊ ಇವ್ರದ್ದು ಪೋಯೆಟ್ ಇನ್ ನ್ಯೂಯಾರ್ಕ್. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಎಕ್ಸ್ಪ್ರೆಷನಿಸಮ್. ಎಕ್ಸ್ಪ್ರೆಷನಿಸಮ್ ಅಂತ ಅಂದ್ರೆ ಇದು ಆರಿಜಿನೇಟಿಂಗ್ ಇನ್ ಜರ್ಮನಿ. ಓಕೆ, ಎಕ್ಸ್ಪ್ರೆಷನ್ ಯಾವ ಇಸಮ್ಸ್ ಎಲ್ಲಿ, ಎಷ್ಟರಲ್ಲಿ, ಯಾವ ಉದ್ದೇಶಕ್ಕೆ, ಯಾವುದರ ಅಗೇನ್ಸ್ಟ್ ಆಗಿ, ಮತ್ತೆ ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಮೇಜರ್ ವಾಟ್ ಇಸ್ ಎ ರೈಟರ್ಸ್ ಆರ್ ಫಾಲೋವರ್ಸ್. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ, ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ somebody was asking to give a ಕ್ಲಾಸ್ ಆನ್ ಕೆಸೆಟ್. ಓಕೆ, ಕೆಸೆಟ್ ಗೆ ಅಟೆಂಡ್ ಮಾಡ್ಬೇಕಾದ್ರೂ ಇದೇ ಸ್ಟ್ರಾಟಜಿನ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಎನಿ ಕೈಂಡ್ ಆಫ್ ವಾಟ್ ಇಸ್ ಎ ಫಾರ್ ದಟ್ ಮ್ಯಾಟರ್ ಎನಿ ಕೈಂಡ್ ಆಫ್ ಎಕ್ಸಾಮ್ಸ್. So expressionism started in Germany in the early 20th century. Expressionism sought to express emotional experience rather than physical reality. It was especially popular in the visual arts, theater and poetry. Okay, novels, plays ಅಲ್ಲಿ ಇಲ್ಲ, ಸಾರಿ ಥಿಯೇಟರ್ ಅಂದ್ರೆ ಪ್ಲೇಗಳು ಇನ್ಕ್ಲೂಡೆಡ್, ನಾವೆಲ್ಸ್ ಅಲ್ಲಿ ಇಲ್ಲಿ ಅಷ್ಟು ಎಕ್ಸ್ಪ್ರೆಷನಿಸಮ್ ಎಕ್ಸ್ಪೆರಿಮೆಂಟ್ ಆಗ್ಲಿಲ್ಲ. Expressionist writers often depicted intense emotions and distorted reality to convey inner turmoil, societal decay or existential dread. So ಇದರಲ್ಲಿ key characters ಅಂತಂದ್ರೆ bold, sometimes grotesque images to evoke emotional impact, distorted or exaggerated reality, emphasizing inner feelings, themes of alienation, fear and societal criticism.
ಸೊ ಎಕ್ಸ್ಪ್ರೆಷನಿಸಮ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ಮೂಲಕ ನಿಮ್ಗೆ ಅದನ್ನ ಕ್ಲಿಯರ್ ಆಗಿ ತಿಳ್ಕೊಬಹುದು. ಸೊ ದ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಫ್ರಾನ್ಸ್ ಕಾಫ್ಕಾ, ದ ಮೆಟಮಾರ್ಫಾಸಿಸ್ ಅಂಡ್ ದ ಟ್ರಯಲ್ಸ್. ಆಫ್ ಕೋರ್ಸ್ ಐ ಥಿಂಕ್ ಯು ಹ್ಯಾವ್ ರೆಡ್ ಮೆಟಮಾರ್ಫಾಸಿಸ್. ಸೊ ಮೆಟಮಾರ್ಫಾಸಿಸ್ ಅಲ್ಲಿ ಏನಾಗುತ್ತೆ, ದ ಪ್ರೊಟಾಗನಿಸ್ಟ್ ಈಸ್ ಪ್ರೆಸೆಂಟೆಡ್ ಆಸ್ ಆನ್ ಜೈಗಾಂಟಿಕ್ ಆನಿಮಲ್, ಆಯ್ತಾ. ಸೊ ಅವನು ಯಾವ ರೀತಿಯಾಗಿ, ಅವನು ಮೆಂಟಲಿ ಯಾವ ರೀತಿಯಾಗಿ ಅಲ್ಲಿ ಸಫರ್ ಮಾಡ್ತಾ ಇರ್ತಾನೆ. ಸೊ ಅಂದ್ರೆ ಅಷ್ಟು ಜೈಗಾಂಟಿಕ್ ಒಂದು ಹುಳು ತರ ಅದನ್ನ ತೋರಿಸ್ತಾರೆ ಅಂತ ಹೇಳಿದ್ರೆ, ಅವನ ಮನ್ಸಲ್ಲಿ ಅಷ್ಟು ಸಫರ್ ಮಾಡ್ತಾ ಇರ್ತಾನೆ, ಅಷ್ಟು ಯೋಚನೆಗಳು ತುಂಬಿರುತ್ತೆ, ಅಷ್ಟು ರೀತಿಯಾಗಿ ಅವನು ತನ್ನೊಳಗೆ ಬದಲಾಗಬೇಕಾಗತ್ತೆ. ಆ ಎಲ್ಲ ಥಾಟ್ಸ್ ಗಳನ್ನ ಮೆಟಮಾರ್ಫಾಸಿಸ್ ಅಲ್ಲಿ ಒಂದು ಪ್ರಾಣಿಯಾಗಿನ, ಒಂದು ಹುಳುವಾಗಿ, ಒಂದು ಇನ್ಸೆಕ್ಟ್ ಆಗಿ ತೋರಿಸ್ತಾ ಹೋಗ್ತಾರೆ. ಓಕೆ, ಸೊ ಇನ್ಸ್ಟೆಡ್ ಆಫ್ ಅ ಹ್ಯೂಮನ್ ಬೀಯಿಂಗ್. ಸೊ ದಟ್ ಈಸ್ ಲೈಕ್, ನೋಡಿ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ, ಎಮೋಷನಲ್ ಎಕ್ಸ್ಪೀರಿಯನ್ಸ್ ರಾದರ್ ದ್ಯಾನ್ ಫಿಸಿಕಲ್ ರಿಯಾಲಿಟಿ. ಅಲ್ಲಿ ಕ್ಯಾರೆಕ್ಟರ್, ಹೀರೋನ ಫಿಸಿಕ್ ಬದಲಾಗಿ ಅವನ ಮೈಂಡ್ ಅಲ್ಲಿ ಇರೋದನ್ನ ಒಂದು ಕ್ಯಾರೆಕ್ಟರ್ ಆಗಿ, ಆ ಎಮೋಷನ್ ಗಳನ್ನೇ ಒಂದು ಕ್ಯಾರೆಕ್ಟರ್ ಆಗಿ ಅಲ್ಲಿ ಡಿಪಿಕ್ಟ್ ಮಾಡಿರುವಂತದ್ದು. ಬೋಲ್ಡ್, ಸಮಟೈಮ್ಸ್ ಗ್ರೊಟೆಸ್ಕ್ ಇಮೇಜ್. ಸೊ ಅದೊಂದು ಇನ್ಸೆಕ್ಟ್ ಇದೆಯಲ್ವಾ, ಸೊ ಇನ್ಸೆಕ್ಟ್ ಅನ್ನೇ ಗ್ರೊಟೆಸ್ಕ್ ಇಮೇಜ್ ಆಗಿರುತ್ತೆ. ಇವೋಕ್ ಎಮೋಷನಲ್ ಇಂಪ್ಯಾಕ್ಟ್, ಡಿಸಾರ್ಟೆಡ್ ಆರ್ ಎಕ್ಸಾಜರೇಟೆಡ್ ರಿಯಾಲಿಟಿ. ಅಫ್ಕೋರ್ಸ್ ನಾವು ಮನುಷ್ಯ ಯಾವತ್ತಾದ್ರೂ ಆ ರೀತಿ ಆ ಮನುಷ್ಯನಿಂದ ಪ್ರಾಣಿಯಾಗಿ ಬದಲಾಗೋದು ನೋಡಿದೀರಾ ಇನ್ ರಿಯಾಲಿಟಿ? ನೋ, ರೈಟ್? ದಟ್ ಈಸ್ ವಾಟ್ ಎಕ್ಸಾಜರೇಟೆಡ್ ರಿಯಾಲಿಟಿ. ಎಂಫಸೈಸಿಂಗ್ ಇನ್ನರ್ ಫೀಲಿಂಗ್ಸ್. ಸೊ ಅಲ್ಲಿ ಅವನ ಇನ್ನರ್ ಫೀಲಿಂಗ್ಸ್ ಗೆ ಹೆಚ್ಚು ಬೆಲೆಯನ್ನ ಕೊಡ್ತಾ ಇರುವಂತದ್ದು. ಸೊ ಈ ವಾಸ್ ಫೀಲಿಂಗ್ ಏಲಿಯನೇಟೆಡ್ ಎವ್ರಿ ಡೇ, ದ ಸೇಮ್ ರುಟೀನ್. ಹೋಗು ಕೆಲ್ಸಕ್ಕೆ, ಕೆಲ್ಸದಿಂದ ಬಾ, ಮನೆಯಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡು, ಫೈನಾನ್ಷಿಯಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಹಿ ವಾಸ್ ಇನ್ ನೀಡ್ ಆಫ್ ಮನಿ. ಸೊ ಅದೆಲ್ಲವೂ ಕೂಡ ಅವನ್ಗೆ ತುಂಬಾ ಫ್ರಸ್ಟ್ರೇಟ್ ಆಗಿರ್ತಾನೆ, ಅಂಡ್ ಸೊಸೈಟಿಯಿಂದ ಅವನು ಏಲಿಯನೇಟ್ ಆಗಿರ್ತಾನೆ. ಫಿಯರ್ ಆಗಿರ್ಬೋದು, ಅಥವಾ ಸೊಸೈಟಿಲ್ ಕ್ರಿಟಿಸಿಸಮ್ ಆಗಿರ್ಬೋದು. ಸೊ ಜಸ್ಟ್ ಅದೊಂದು ನಾವೆಲ್ ಅನ್ನ ನೀವು ನೋಡಿ, ಅದರಿಂದ ನಿಮಗೆ ಏನಾಗುತ್ತೆ, ಎಕ್ಸ್ಪ್ರೆಷನಿಸಮ್ ಅನ್ನೋದು ನೀಟಾಗಿ ಗೊತ್ತಾಗ್ಬಿಡುತ್ತೆ. ದಿಸ್ ಇಸ್ ಅ ನಾವೆಲ್ಲ. ಓಕೆ, ಸೊ ಬ್ರೆಟಾಲ್ಡ್ ಬ್ರೆಕ್ಟ್, ಸೊ ದ 3 Penny Opera ಆಗಿರ್ಬೋದು, ಮದರ್ ಕರೇಜ್ ಅಂಡ್ ಹರ್ ಚಿಲ್ಡ್ರನ್. ದೆನ್ ಎಡ್ವರ್ಡ್ ಮಂಚ್, ಸೊ ಈ ವಾಸ್ ಎ ಪೇಂಟರ್. ದ ಸ್ಕ್ರೀಮ್ ಅನ್ನೋದು ಇವ್ರದ್ದು ಪೇಂಟಿಂಗ್ ಆಗಿರುತ್ತೆ. ಪ್ಲೀಸ್ ಲುಕ್ ಇನ್ ಟು ದಿಸ್ ಪೇಂಟಿಂಗ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎಕ್ಸ್ಪ್ರೆಷನಿಸಮ್. ಓಕೆ, so I think you have understood all these points, all these isms. Okay, ಸೊ ನಿಮ್ಗೆ ಗೊತ್ತಿರುವಂತ ಯಾವ್ದೋ ನಾವೆಲ್, ಪ್ಲೇ ಏನ್ ಓದ್ಕೊಂಡಿರ್ತೀರೋ ಅದಕ್ಕೆ ಇದನ್ನ ಅಪ್ಲೈ ಮಾಡೋಕೆ ಟ್ರೈ ಮಾಡಿ. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದೆಮ್ ಕ್ಲಿಯರ್ಲಿ. ಸೊ ಈಗ 62ನೇ ಕ್ವಶನ್ ಏನಾಗಿರುತ್ತೆ ನೋಡೋಣ. ಎಸ್, ಸೊ ಹಾಗಾದ್ರೆ ಸಿಂಬಲಿಸಮ್ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಗಿದ್ದು? ದಿಸ್ ಇಸ್ ಎ ಮೂಮೆಂಟ್ ಇನ್ ಫ್ರಾನ್ಸ್. ಓಕೆ, ಫ್ರೆಂಚ್ ಮೂಮೆಂಟ್ ಆಗಿರುತ್ತೆ. ದೆನ್ ಇಟ್ ಎನ್ಕರೇಜ್ಡ್ ಮಾಡರ್ನಿಸಮ್. ಮಾಡರ್ನಿಸಮ್ ಅಲ್ಲಿ ಯಾವ್ಯಾವ ಇಸಮ್ಗಳು ಬರ್ತಾ ಹೋಗುತ್ತೆ, ಸೊ ಅದೆಲ್ಲವನ್ನ ಕೂಡ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ. ಸೊ ನೆಕ್ಸ್ಟ್, ದ ಆಮ್ನಿಷಿಯಂಟ್ ಪಾಯಿಂಟ್ ಆಫ್ ವ್ಯೂ ಈಸ್ ಡ್ಯಾಶ್. ಸೊ ನಾನು ಆಲ್ರೆಡಿ ನಿಮ್ಗೆ ಟೈಪ್ಸ್ ಆಫ್ ನರೇಟಿವ್ಸ್ ಅಥವಾ ನರೇಷನ್ ಅಂತ ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಗೋ ಥ್ರೂ ದಟ್ ವಿಡಿಯೋ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಅ ಪಾಯಿಂಟ್ ಆಫ್ ವ್ಯೂ, ಪಾಯಿಂಟ್ ಆಫ್ ವ್ಯೂ ಆಫ್ ಎ ರೈಟರ್. ಅಥವಾ ಸೊ ಆ ನಾವೆಲ್ ನ ಒಂದು ವಾಟ್ ಇಸ್ ಲೈಕ್ ಅದರ ಒಂದು ಕೋರ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಪಾಯಿಂಟ್ ಆಫ್ ವ್ಯೂ ಯಾವ್ದಿದೆ, ಯಾವ ರೀತಿಯಾಗಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಯಾವ ರೀತಿಯಾಗಿ ನಾವು ಅದನ್ನ ಓದ್ಬೇಕು, ಅದರ ಮಹತ್ವ ಏನು, ಅದೆಲ್ಲವನ್ನ ನೀವು ತಿಳ್ಕೊಂಡ್ರೆ ಮಾತ್ರನೇ ನಿಮ್ಗೆ ಆ ಬರವಣಿಗೆಯ ಒಂದು ಪ್ರಾಮುಖ್ಯತೆ, ಸಿಗ್ನಿಫಿಕೆನ್ಸ್ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಪ್ಲೀಸ್ ಗೋ ಥ್ರೂ ದಟ್ ವಿಡಿಯೋ, ಟೈಪ್ಸ್ ಆಫ್ ನರೇಟಿವ್ಸ್. ಓಕೆ, ಸೊ ಅದರಲ್ಲಿ ನಾನು ನಿಮ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ಯು ಕ್ಯಾನ್ ಐಡೆಂಟಿಫೈ. ಸೊ ಆಲ್ರೆಡಿ ನೀವು ಆ ವಿಡಿಯೋನ ನೋಡಿದ್ರೆ ಎಕ್ಸಾಕ್ಟ್ಲಿ ಇದನ್ನ ನೋಡಿದ ತಕ್ಷಣನೇ ನೀವು ಆನ್ಸರ್ ಮಾಡ್ತೀರಾ. ದ ಓಮ್ನಿಷಿಯನ್ ಪಾಯಿಂಟ್ ಆಫ್ ವ್ಯೂ ಈಸ್ ಡ್ಯಾಶ್ ಅಂತ ಅಂದ್ರೆ ಥರ್ಡ್ ಪರ್ಸನ್ ನರೇಟಿವ್ ಆಗಿರುತ್ತೆ. ಥರ್ಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಅಂತ ಆಗಿರುತ್ತೆ. ಅಂದ್ರೆ ಒಬ್ಬ ರೈಟರ್ ದೂರ ನಿಂತು ಆ ಎಲ್ಲ ಕ್ಯಾರೆಕ್ಟರ್ಸ್ ನ ಎಲ್ಲ ಪಾಯಿಂಟ್ಸ್ ಆಫ್ ವ್ಯೂ ಗಳನ್ನ ನರೇಟ್ ಮಾಡ್ತಾ ಹೋಗೋದು. ಓಕೆ, ಸೊ ನಾನ್ ಕ್ಯಾರೆಕ್ಟರ್ ಆಗಿಲ್ಲ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್, ಸೊ ಹೂ ಆರ್ ಆಲ್ ವಾಚಿಂಗ್ ಯೂಟ್ಯೂಬ್ ವಿಡಿಯೋ, ಯೂಟ್ಯೂಬ್ ಕ್ಲಾಸ್, ಸೊ ಐ ಕ್ಯಾನ್ ನರೇಟ್ ದೇರ್ ಸ್ಟೋರೀಸ್ ಫ್ರಮ್ ಆಲ್ ದಿ ಆಂಗಲ್ಸ್ ಅಲ್ವಾ.
So if I am one of the characters, I can say I can look at only one perspective. So that is the difference between omniscient first person. Okay, please go through that video. You can find the differences between narratives are the features or characteristics of these narrative types. Okay, so answer ಬಂದು ಇದಕ್ಕೆ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಹೌ ಮೆನಿ ಪ್ಲೇಸ್ ಡಿಡ್ ಶೇಕ್ಸ್ಪಿಯರ್ ರೈಟ್? ಸೊ this is very easy question. Of course, this is option B. 37 plays. ನಮಗೆ ಯೂಶುವಲ್ ಆಗಿ ಗೊತ್ತು 37 plays ಅಂತ. ಬಟ್ 35, 37, 38, 34 ಈ ರೀತಿ ಕೊಟ್ಟಾಗ ನಮಗೆ ಕನ್ಫ್ಯೂಸ್ ಆಗೋದಂತೂ ಖಂಡಿತ. ಬಟ್ ನಾನು ಶೇಕ್ಸ್ಪಿಯರ್ ಬರ್ದಿರುವಂತ ಎಲ್ಲ ಪ್ಲೇಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್. ಶೇಕ್ಸ್ಪಿಯರ್ ರೋಟ್ 37 plays, ಬಟ್ +1 ಅಂತ ಹಾಕಿದ್ದೀನಿ ಇಲ್ಲಿ. ಯಾಕೆ ಅಂತಂದ್ರೆ he was collaborated with the Fletcher in writing a play, that is The Two Noble Kinsmen. Okay, that is 38th. Okay na, but he was collaborated with John Fletcher. So hagagi we can consider 37 plays written by Shakespeare. ಓಕೆ, ಸೊ ಹಾಗಾದ್ರೆ ಇದರಲ್ಲಿ ನಾನು ನಿಮಗೆ ಕ್ರೊನಾಲಜಿಕಲ್ ಆರ್ಡರ್ ಆಗಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗಿದ್ದೀನಿ. ಅಂದ್ರೆ ಲೈಕ್ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಮ್ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಫುಲ್ ಫ್ಲೆಜ್ ಕ್ಲಾಸ್ ಆನ್ ಶೇಕ್ಸ್ಪಿಯರ್, ಸೊ ದಟ್ ಐ ಕ್ಯಾನ್ ಎಕ್ಸ್ಪ್ಲೈನ್ ಅಂಡ್ ಐ ಕ್ಯಾನ್ ಇಂಟರ್ಪ್ರಿಟ್ ಆಲ್ ದ ಪ್ಲೇಸ್ ದರ್. ಸೊ ಇಲ್ಲಿ ಜಸ್ಟ್ ನಿಮ್ಗೆ ಕ್ರೊನಾಲಜಿಕಲ್ ಆರ್ಡರ್ ಆಗಿ ಕೊಟ್ಟಿದ್ದೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಸೊ ದಟ್ ಯು ಕ್ಯಾನ್ ವಾಟ್ ಇಸ್ ಎ come to know the chronology of Shakespeare's plays. Okay, so Love's Labour's Lost, so first play ಆಗಿರುತ್ತೆ. ಫಸ್ಟ್ ಪ್ಲೇ ಯಾವುದು, ಲಾಸ್ಟ್ ಪ್ಲೇ ಯಾವುದು, ಯಾರ ಜೊತೆ ಕೊಲಾಬರೇಟ್ ಆಗಿದ್ದಾರೆ, ಸೊ ವಾಟ್ ಆರ್ ದ ಥೀಮ್ಸ್, ವಿಚ್ ಆರ್ ದಿ ಇಂಪಾರ್ಟೆಂಟ್ ಆಕ್ಟ್ಸ್ ಆಗಿರ್ಬೋದು, ವಿಚ್ ಆರ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಹೇಳುವಂತಹ ಕೊಟೇಶನ್ಸ್ ಆಗಿರ್ಬೋದು. ಓಕೆ, ಸೊ ಎಷ್ಟು ಆಕ್ಟ್ಸ್ ಇದೆ, ಯಾವ್ದಾದ್ರು ನೇಮ್ ಇದೆಯಾ, ಆಕ್ಟ್ ಗಳಿಗೆ ಯಾವ್ದಾದ್ರು ನೇಮ್ ಇದೆಯಾ, ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. Okay na, so I will send this notes anyway through Telegram. There you can look into all these plays. Okay, so Love's Labour's Lost, Henry the Sixth Part 1, Titus Andronicus, The Comedy of Errors, Henry the Sixth Part 2, Henry the Sixth Part 3, The Taming of the Shrew, The Two Gentlemen of Verona. Next, Richard the Third, King John. So ಇದರಲ್ಲಿ ನಿಮಗೆ ಕಾಮಿಡೀಸ್ ಬರುತ್ತೆ, ಟ್ರಾಜಿಕ್ ಕಾಮಿಡೀಸ್ ಬರುತ್ತೆ, ಟ್ರಾಜಿಡೀಸ್ ಬರುತ್ತೆ. ಸೊ ನೆಕ್ಸ್ಟ್ ಹಿಸ್ಟಾರಿಕಲ್ ಪ್ಲೇಸ್ ಬರುತ್ತೆ. ಅವೆಲ್ಲವನ್ನು ಕೂಡ ನೀವು ಡಿವೈಡ್ ಮಾಡಿನೇ ಓದ್ಕೋಬೇಕಾಗತ್ತೆ. ಓಕೆ, ಸೊ ಕಂಪ್ಲೀಟ್ ಆಗಿ ನಾನು ಇಲ್ಲಿ ಕ್ರೊನಾಲಜಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಕೊಟ್ಟಿರೋದು ನಿಮಗೆ. ಕಿಂಗ್ ಜಾನ್, ರೋಮಿಯೋ ಅಂಡ್ ಜೂಲಿಯೆಟ್, ಅ ಮಿಡ್ಸಮರ್ ನೈಟ್ಸ್ ಡ್ರೀಮ್, ರಿಚರ್ಡ್ ದಿ ಸೆಕೆಂಡ್, ದ ಮರ್ಚೆಂಟ್ ಆಫ್ ವೆನಿಸ್, ಹೆನ್ರಿ ದ ಫೋರ್ತ್ ಪಾರ್ಟ್ 1, ಹೆನ್ರಿ ದ ಫೋರ್ತ್ ಪಾರ್ಟ್ 2, ದ ಮೆರಿ ವೈಫ್ಸ್ ಆಫ್ ವಿನ್ಸರ್, ಮಚ್ ಆಡೋ ಅಬೌಟ್ ನಥಿಂಗ್, ಆಸ್ ಯು ಲೈಕ್ ಇಟ್, Henry V, Julius Caesar, Hamlet, Twelfth Night, Troilus and Cressida, All's Well That Ends Well, Measure for Measure, Othello, King Lear, Timon of Athens. Okay, Timon of Athens ಎರಡು ಸಲ ಮೆನ್ಷನ್ ಮಾಡಿದ್ದೀನಿ ಅನ್ಸುತ್ತೆ, ಸಾರಿ. Macbeth, Antony and Cleopatra, Pericles, Coriolanus, Cymbeline, The Winter's Tale, The Tempest, and The Two Noble Kinsmen. ಓಕೆ, ಸೊ ಇಷ್ಟು ಪ್ಲೇಗಳನ್ನ ಅವರು ಏನ್ ಮಾಡಿದ್ದಾರೆ, ಬರ್ದಿದ್ದಾರೆ. ಪ್ಲೀಸ್ ಗೋ ಥ್ರೂ ಆಲ್ ದ ಪ್ಲೇಸ್. ಓಕೆ, ಸೊ ನಾನು ಏನೇನ್ ಪಾಯಿಂಟ್ಸ್ ಗಳನ್ನ ಹೇಳಿದೆ ಆ ಪಾಯಿಂಟ್ಸ್ ಗಳನ್ನ ಬರ್ಕೊಳ್ಳಿ. ಸೊ ಅದನ್ನ ನೋಟ್ ಮಾಡ್ಕೊಂಡು ಓದಿ. ಓಕೆ, ಸೊ ನೆಕ್ಸ್ಟ್ ಹಾಗಾದ್ರೆ 63rd ಒನ್ ಕ್ವೆಶನ್ ಏನಿದೆ ನೋಡೋಣ. Yeah, how many plays did Shakespeare ಆಯ್ತಲ್ವಾ, ಇದು 63rd ಒನ್. 64th, Tom Sawyer is a child character created by dash. Okay, so of course this is a simple question. So ನಮ್ಗೆ ಆನ್ಸರ್ ಆಪ್ಷನ್ ಬಿ ಅಂತ ಗೊತ್ತು, ಮಾರ್ಕ್ ಟ್ವೇನ್. ಟಾಮ್ ಸಾಯರ್ ಅನ್ನೋ ಒಂದು ಚೈಲ್ಡ್ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡಿದ್ದು ಮಾರ್ಕ್ ಟ್ವೇನ್. ಸೊ ಹಾಗಾದ್ರೆ ಹೆಮಿಂಗ್ ವೇ, ಹೆನ್ರಿ ಜೇಮ್ಸ್, ವಿಲಿಯಂ ಫಾಕ್ನರ್ ಇವ್ರಗಳ ಬಗ್ಗೆನೂ ಒಂದೊಂದು ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋಣ. Yes, so okay, wait, yeah.
Tom Sawyer is a child character created by Mark Twain. Of course, you know that. He appears in The Adventures of Tom Sawyer. Okay, that was the first novel in 1876. Okay, published in 1876, and also in The Adventures of Huckleberry Finn as his friend. Okay, so and other works by Twain. ನೋಡಿ ಎಲ್ಲ ವರ್ಕ್ಸ್ ಅಲ್ಲೂ ಬರುತ್ತಂತೆ ಈ ಕ್ಯಾರೆಕ್ಟರ್. So Tom is a mischievous, adventurous boy who grows up along the Mississippi River, like the writer himself. He embodies the themes of curiosity, freedom, and the spirit of adventure. His character, along with that of Huck Finn, okay, has become iconic in American literature. Okay, so that was very important at that time. So hagadre, what is the significance of this child character anta heladre? So Mark Twain uses Tom's experiences to subtly critique societal norms and expectations ಅಂತಂದ್ರೆ ಇಲ್ಲಿ ನಮ್ಮ ಕ್ಯಾರೆಕ್ಟರ್ ರೈಟರ್ ಕ್ಯಾರೆಕ್ಟರ್ ಟಾಮ್ ಸಾಯರ್ ಯಾವ ರೀತಿಯಾಗಿ ಅವನು ಚೈಲ್ಡಿಶ್ ಇನ್ನಸೆನ್ಸ್ ಇಂದ ಲೈಕ್ ಸೊಸೈಟಲ್ ನಾರ್ಮ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಹೋಗ್ತಾನೆ, ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಹೋಗ್ತಾನೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ರೈಟರ್ ಅವೆಲ್ಲವನ್ನು ಕೂಡ ಏನ್ ಮಾಡ್ತಾ ಇದ್ದಾನೆ, ಕ್ರಿಟಿಸೈಸ್ ಮಾಡ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ಸೊ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಏನಂತ ಲೈಕ್ ಚೆನ್ನಾಗಿ ಓದ್ಬೇಕು, ಒಂದ್ ಒಳ್ಳೆ ಕೆಲಸ ತಗೋಬೇಕು, ಡಾಕ್ಟರ್ ಆಗ್ಬೇಕು, ಎಂಜಿನಿಯರ್ ಆಗ್ಬೇಕು. ಓಕೆ, ಸೊ ದಟ್ ವಾಸ್ ಸೊಸೈಟಲ್ ಎಕ್ಸ್ಪೆಕ್ಟೇಷನ್. ಬಟ್ ಐ ವಾಂಟ್ ಟು ಬಿಕಮ್ ಸಮಥಿಂಗ್ ಎಲ್ಸ್. ಸೊ ಈಸಿಲಿ ನಾನು ಏನ್ ಮಾಡ್ತೀನಿ, ಅವರ ಎಮೋಷನ್ಸ್ಗೆ ಅಥವಾ ಅವರ ವಾಟ್ ಇಸ್ ಎ ನಾರ್ಮ್ಸ್ ಗಳಿಗೆ ನಾನು ಬೆಲೆ ಕೊಡದೇನೆ ನನ್ನದೇ ದಾರಿನ ನಾನು ಇಟ್ಕೊಂಡು ಹೋಗ್ತೀನಿ. ಸೊ ಮಿಸ್ಚೀವಿಯಸ್ ಅಂತ ಹೇಳ್ತಿದ್ದಾರೆ ನೋಡಿ. ಸೊ ಇಲ್ಲೂ ಕೂಡ ಟಾಮ್ ಸಾಯರ್ ಯಾವ ರೀತಿಯಾಗಿ ಆ ಸೊಸೈಟಲ್ ನಾರ್ಮ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ತಾನೆ. ಸೊ ಈ ಯಾವ ರೀತಿಯಾಗಿ ಈ ಸೊಸೈಟಿ ಒಂದು ಇಂಡಿವಿಜುವಲ್ ಮೇಲೆ ತನ್ನ ಪ್ರೆಷರ್ ಅನ್ನ ಹೇರ್ತಾ ಹೋಗುತ್ತೆ ಅನ್ನೋದು ಇಲ್ಲಿ ರೈಟರ್ನ ಒಂದು ಕ್ರಿಟಿಸಿಸಮ್ ಆಗಿರುತ್ತೆ. ಎಸ್ಪೆಷಲಿ ದೋಸ್ ಸರೌಂಡಿಂಗ್ ಎಜುಕೇಶನ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಜುಕೇಶನ್, ರಿಲಿಜನ್ ಅಂಡ್ ಅಥಾರಿಟಿ. ಸೊ ಅಪ್ಪ ಅಮ್ಮ ಅನ್ನೋ ಒಂದು ಅಥಾರಿಟಿ, ರಿಲಿಜನ್, ನೀನು ಈ ಧರ್ಮಕ್ಕೆ ಸೇರಿದ್ಯಾ, ಯು ಹ್ಯಾವ್ ಟು ಫಾಲೋ ದೋಸ್ ರಿಚುವಲ್ಸ್, ಟ್ರೆಡಿಷನ್. ಎಜುಕೇಶನ್ ಅಂತ ಅಂದ್ರೆ ಯು ಹ್ಯಾವ್ ಟು ಸ್ಟಡಿ ದಿಸ್ ಅಂಡ್ ದಟ್, ಲೈಕ್ ದಟ್. ಓಕೆನಾ? ಸೊ ಅವೆಲ್ಲವೂ ಕೂಡ ಸೊಸೈಟಲ್ ನಾರ್ಮ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ಸ್ ಗಳೇ ಆಗಿರುತ್ತೆ. ಟಾಮ್ಸ್ irreverent questioning nature challenges the values and hypocrisies of the adult world. Tom Sawyer represents an ideal of American individualism and innocence. Okay, that is why this child character is very important and very significant. ಸೊ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಇವಾಗ ರೈಟರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮಾರ್ಕ್ ಟ್ವೇನ್ ವಾಸ್ ದಿ ಪೆನ್ ನೇಮ್ ಆಫ್, ಸೊ ರಿಯಲ್ ನೇಮ್ ಯಾವ್ದಪ್ಪ ಅಂದ್ರೆ ಈ ರೈಟರ್ದು ಸ್ಯಾಮ್ಯುಯಲ್ ಲ್ಯಾಂಗ್ಹಾರ್ನ್ ಕ್ಲೆಮೆನ್ಸ್. ಓಕೆ, ಸೊ ದಿಸ್ ವಾಸ್ ಆಸ್ಕ್ಡ್ ಇನ್ ಒನ್ ಆಫ್ ದಿ ಕೆಸೆಟ್ ಎಕ್ಸಾಮ್ಸ್ ಅಲ್ಲಿ ಯಾವುದೋ ಒಂದು ಇದನ್ನ ಕೇಳಿದ್ದಾರೆ. 1835 to 1910 ಇವರ ಜೀವಿತಾವಧಿ. An American writer, humorist, and also social critic. He was born in Florida, Missouri. Okay, ಫ್ಲೋರಿಡಾದಲ್ಲಿ ಇರುವಂತಹ ಮಿಸ್ಸೌರಿ, and raised in Hannibal along the Mississippi River like Tom Sawyer and Huck. Twain used his early life experiences to inspire some of his most famous works. Okay, ಸೊ ಹಿ ವಾಸ್ ದಿ ಫಾದರ್ ಆಫ್ ಅಮೆರಿಕನ್ ಲಿಟ್ರೇಚರ್. ಸೊ ಯಾವ ರೀತಿಯಾಗಿ ಇಂಗ್ಲಿಷ್ ಲಿಟ್ರೇಚರಿಗೆ ಒಂದಷ್ಟು ಫಾದರ್ ಗಳಿದ್ದಾರೆ, ಲೈಕ್ ಚಾಸರ್ ಇಂಗ್ಲಿಷ್ ಪೊಯೆಟ್ರಿ ಫಾದರ್ ಅಂತ ಹೇಳ್ತಾರೆ ಅಲ್ವಾ, ಅದೇ ರೀತಿ ಇವ್ರು ಏನಾಗಿರ್ತಾರೆ, ದ ಫಾದರ್ ಆಫ್ ಅಮೇರಿಕನ್ ಲಿಟ್ರೇಚರ್ ಆಗಿರ್ತಾರೆ ಮಾರ್ಕ್ ಟ್ವೇನ್. His time as a riverboat pilot, journalist, and adventurer on the American frontier shaped his storytelling and themes, ಅಂದ್ರೆ ಅವರ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಹಿಸ್ ಮೇಜರ್ ಲಿಟರರಿ ಕಾಂಟ್ರಿಬ್ಯೂಷನ್ಸ್, ಅಂದ್ರೆ ಲಿಟ್ರೇಚರ್ಗೆ ಅವರು ಕೊಟ್ಟಿರುವಂತ ಕಾಂಟ್ರಿಬ್ಯೂಷನ್ಸ್ ಅಥವಾ ಹಿಸ್ ಮೇಜರ್ ವರ್ಕ್ಸ್ ಯಾವ್ದಪ್ಪ ಅಂದ್ರೆ ದಿ ಅಡ್ವೆಂಚರ್ಸ್ ಆಫ್ ಟಾಮ್ ಸಾಯರ್. ಸೊ ದಿಸ್ ಇಸ್ ಪ್ರೀಕ್ವಲ್ and this is sequel. So Tom Sawyer was published in 1876 and Adventures of Huckleberry Finn was published in 1884. The Prince and the Pauper published in 1881. A Connecticut Yankee in King's Arthur's Court 1889.
Then The Innocent Abroad, 1869. So this is a travel book. Innocent Abroad. ಸೊ ನಿಮ್ಗೆ ಇದನ್ನು ಕೂಡ ಲೈಕ್ ಇಂಪಾರ್ಟೆಂಟ್ ಒನ್ ಆಗಿರತ್ತೆ. ವಿಚ್ ಒನ್ ಈಸ್ ಹಿಸ್ ಟ್ರಾವೆಲ್ ಬುಕ್ ಅಂತ ಕೂಡ ನಿಮ್ಗೆ ಕ್ವೆಶನ್ ಬರ್ಬೋದು. ಯಾವಾಗ ಪಬ್ಲಿಷ್ ಆಗಿರ್ಬೋದು ಅಂತ ಬರ್ಬೋದು, ಅಥವಾ ಕ್ರೊನಾಲಜಿ ಕೇಳ್ಬೋದು, ಮೇಜರ್ ಥೀಮ್ಸ್ ಗಳನ್ನ ಕೇಳ್ಬೋದು, ಕ್ಯಾರೆಕ್ಟರ್ಸ್ ಗಳನ್ನ ಕೇಳ್ಬೋದು. ಓಕೆ, ಸೊ ಟ್ರಾವೆಲ್ ಬುಕ್ ಆನ್ ಯುರೋಪಿಯನ್ ಅಂಡ್ ದ ಮಿಡಲ್ ಈಸ್ಟ್. ನೆಕ್ಸ್ಟ್ ಕಮ್ಸ್ ಹಿಸ್ semi-autobiographical work, Life on the Mississippi, 1883. Just remember, like he was, grown up, nearby the Mississippi River, along with the Mississippi River, anta, so that you can remember his, autobiographical work, Life on the Mississippi. So this is a semi-autobiographical account of Twain's time as a riverboat pilot. ಸೊ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಇರುವಂತ ಇನ್ನೊಬ್ರು ರೈಟರ್ ಅಂದ್ರೆ ಅರ್ನೆಸ್ಟ್ ಹೆಮಿಂಗ್ವೇ. ಸೊ ಹಿಸ್ ಟೈಮ್ ಕಮ್ಸ್ ಫ್ರಮ್ 1899 to 1961. Hemingway is known for his concise, direct style, often called the iceberg theory. Okay, remember this is very important. His writing style ಅನ್ನ ಅವರು ಲೈಕ್ ಐಸ್ಬರ್ಗ್ ಥಿಯರಿ ಅಂತ ಹೇಳ್ತಾರೆ. ಸೊ ಐಸ್ಬರ್ಗ್ ಥಿಯರಿಯ ಫೀಚರ್ ಏನಪ್ಪಾ ಅಂತಂದ್ರೆ ಕನ್ಸೈಸ್ ಡೈರೆಕ್ಟ್ ಸ್ಟೈಲ್, ಆಯ್ತಾ, ಆರ್ ದ ಥಿಯರಿ ಆಫ್ ಒಮಿಷನ್. ಓಕೆ, ಅಂದ್ರೆ ತುಂಬಾ ಎಲಾಬರೇಟ್ ಆಗಿ ಹೇಳೋದ್ರ ಬದಲಾಗಿ ಕನ್ಸೈಸ್ ಆಗಿ ಶಾರ್ಟ್ ಆಗಿ ಇದ್ದದನ್ನ ಇದ್ದ ಹಾಗೆ ಹೇಳೋದು. ಈ ಫೋಕಸ್ಡ್ ಆನ್ ಲೀವಿಂಗ್ ಮಚ್ ಅನ್ಸೆಡ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್, so I was intended to convey some messages to you. Okay, instead of that I gave you some thoughts. You have to elaborate my message through that thought. Okay, for example, he represented Christianity. Okay, so human life, ಅದ್ರ ಜೊತೆಗೆ ಮೊರಾಲಿಟಿ. ಓಕೆ, ವೇರಿಯಸ್ ಕೈಂಡ್ಸ್ ಆಫ್ ಥೀಮ್ಸ್ ಗಳನ್ನ ಅವ್ರೇನ್ ಮಾಡ್ತಾರೆ ತಮ್ಮ ಬರವಣಿಗೆಯ ಮೂಲಕ ರೆಪ್ರೆಸೆಂಟ್ ಮಾಡ್ತಾರೆ. ಆದ್ರೆ ಅವ ಎಲ್ಲವನ್ನು ಕೂಡ ಅವರು ಎಕ್ಸ್ಪ್ಲಿಸಿಟ್ ಆಗಿ ಹೇಳೋದಿಲ್ಲ. ಸೊ ಅದನ್ನ ನಾವು ಓದುಗರು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಲೀವಿಂಗ್ ಮಚ್ ಅನ್ಸೆಡ್, ಲೆಟಿಂಗ್ ಡೀಪರ್ ಮೀನಿಂಗ್ಸ್ ಲೈ ಬಿನೀತ್ ದಿ ಸರ್ಫೇಸ್ ಆಫ್ ಹಿಸ್ ಪ್ರೋಸ್, ಅಂದ್ರೆ ಅವರ ಬರವಣಿಗೆಯಲ್ಲಿ. ಸೊ ದ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ದ ಓಲ್ಡ್ ಮೆನ್ ಅಂಡ್ ದ ಸಿ. ದ ಓಲ್ಡ್ ಮೆನ್ ಅಂಡ್ ದ ಸಿ, ಇಟ್ ಈಸ್ ಎ ನಾವೆಲ್. ಎಷ್ಟು ಚಿಕ್ಕದಾಗಿದೆಯೋ ಅಷ್ಟೇ ದೊಡ್ಡ ಮೀನಿಂಗ್ ಅನ್ನ ಅದು ಹೊಂದಿದೆ. Okay, when we study the Old Man and the Sea, we will come to know. So I am going to discuss that in that class. Don't worry. Okay, so his major works anta helidre The Old Man and the Sea, A Farewell to Arms, For Whom the Bell Tolls, The Sun Also Rises. ಇವುಗಳು ತುಂಬಾ ಮೇಜರ್ ವರ್ಕ್ಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ರೈಟರ್ ಆಪ್ಷನ್ಸ್ ಅಲ್ಲಿ ಇರುವಂತದ್ದು ಹೆನ್ರಿ ಜೇಮ್ಸ್. From 1843 to 1916. James's work is known for his psychological realism. So ಈಗಷ್ಟೇ ನಾವು ರಿಯಲಿಸಂ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಜಸ್ಟ್ ರಿಮೆಂಬರ್ ವಾಟ್ ಈಸ್ ರಿಯಲಿಸಮ್ ಅಂಡ್ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಯಲಿಸಮ್ ಅಂತ. ವಿತ್ ಲಾಂಗ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂಡ್ ಅನ್ ಇಂಟ್ರಿಕೇಟ್ ಫೋಕಸ್ ಆನ್ ಕ್ಯಾರೆಕ್ಟರ್ ಕಾನ್ಶಿಯಸ್ನೆಸ್. ಓಕೆ, ಸೊ ದ ಟರ್ನ್ ಆಫ್ ದ ಸ್ಕ್ರೀವ್ ಆಗಿರ್ಬೋದು, ದ ಪೋರ್ಟ್ರೇಟ್ ಆಫ್ ಅ ಲೇಡಿ, ಡೈಸಿ ಮಿಲ್ಲರ್, The Wings of the Dove, major works by Henry James. So next comes, okay, I didn't highlight this, William Faulkner. Faulkner's writing is known for his complex, often stream of consciousness narration. So navigaste nodidvi, Faulkner was famous for his stream of consciousness narration anta. Long winding sentences and a multi-perspective narrative style. Of course, the stream of consciousness anta bandaga adenagirutte, multiple perspective narration ಆಗಿರುತ್ತೆ. He experimented heavily with structure and time. Okay, so his famous works ಅಂತಂದ್ರೆ The Sound and the Fury, As I Lay Dying, Light in August, Absalom and Absalom. ಓಕೆ, ಸೊ ಇಷ್ಟು ವರ್ಕ್ಗಳು ಇವ್ರದ್ದು ಇಂಪಾರ್ಟೆಂಟ್ ವರ್ಕ್ಸ್ಗಳಾಗಿರುತ್ತೆ. ಎಸ್, ಐ ಥಿಂಕ್ ಐ ವಿಲ್ ಸ್ಟಾಪ್ ಹಿಯರ್. ಸೊ ಐ ಟುಕ್ 45 minutes ಟುಡೇ. ಎನಿವೇಸ್, ಐ ಥಿಂಕ್ ದ ಇನ್ಫಾರ್ಮೇಶನ್ ಇಸ್ ದಿ ಬಿಗ್ ಒನ್. ಸೊ ಎಲ್ಲರೂ ಕೂಡ ನವೆಂಬರ್ 24ಗೆ KCET ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀರಾ. ಹಾಗಾಗಿ ಐ ಡಿಸೈಡೆಡ್ ಟು ಗಿವ್ ಯು ಸಮ್ ಮೋರ್ ಟೈಮ್. ಸೊ ಐ ಹೋಪ್ ಯು ಲೈಕ್ ದಿಸ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.
So who are all watching, please do like the video and share the video along with your friends and whoever studying for literature exams. Adhe Riti, please do subscribe to the channel if you didn't subscribe yet. ಸೊ ಸಾಹಿತ್ಯ ಆರಾಧನಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಫಾರ್ ನೋಟ್ಸ್ ಅಂಡ್ ಎನಿ ಅದರ್ ನೋಟಿಫಿಕೇಶನ್ಸ್ ಯು ಕ್ಯಾನ್ ಫಾಲೋ ದಿ ಚಾನಲ್. ಥ್ಯಾಂಕ್ ಯು.